ಹೇಳಿದ್ದಕ್ಕೆ ಅವ್ರು ಹಾಗೆ ಮಾಡಿದ್ರು. ನೀವು ಮಲಗಿರ್ಬೇಕಾದ್ರೆ ನೀವು ಗೊರ್ಕೆ ಸೌಂಡ್ನ ಅವ್ರು ವಿಡಿಯೋ ಮಾಡಿ ಕಳ್ಸಿದ್ಮೇಲೆನೆ ಅದು ನೋಡಿ ನಾನು ಹಾಯಾಗಿ ಮಲಗಿದ್ದು. ನನ್ಗಂತೂ ಗೊತ್ತಿಲ್ಲ ಗೌತಮರೇ, ಫಾರಿನ್ ಅಲ್ಲಿ ಗೊರ್ಕೆ ನೆಪದಲ್ಲಿ ಹೇಗೆ ಡಿವೋರ್ಸ್ ತಗೋತಾರೆ ಅಂತ. ನಿಮ್ ಗೊರ್ಕೆ ಇಲ್ಲದೆ ಇದ್ರೆ ನಾನಂತೂ ಬಾಳಕ್ಕೆ ಆಗಲ್ಲ. ನಿಮ್ ಗೊರ್ಕೆಗೂ ಬ್ಯಾನ ಹೋಗ್ಬಿಟ್ಟಿದ್ದೀನಿ ನಾನು. ಇದು ಸ್ವಲ್ಪ ಅಲ್ಲ, ಜಾಸ್ತಿನೇ ಜಾಸ್ತಿ ಆಯ್ತು ಅಲ್ವಾ? ಜಾಸ್ತಿ ಆಗೋಯ್ತಾ? ಹೌದು. ಹೋಗ್ಲಿ ಬಿಡಿ, ನೀವೇ ಅಲ್ವಾ, ಜಾಸ್ತಿ ಮೇಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಏನ್ ಸಮಾಚಾರ? ಅವತ್ತು ರಾತ್ರಿ ಕರೆಂಟ್ ಹೋಗ್ಬಿಡ್ತು. ನನಗೆ ಆಸ್ ಯೂಶುವಲ್ ಭಯ ಆಗೋಯ್ತು. ಬಟ್ ಅವತ್ತು ನೀವಿರ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಾಬಡೆ ಭಯ ಆಗೋಯ್ತು. ಇದ್ಯಾವ ಲಾಜಿಕ್? ಭಯ ಅಂದ್ಮೇಲೆ ಭಯನೇ ಅಲ್ವಾ? ಹೌದು, ಭಯಕ್ಕೆ ನಾನು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡಿದೆ ಅಷ್ಟೆ. ನಿಮ್ ಜೊತೆ ಈ ರೀತಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಇನ್ನೇನು ಬೇಡ ಅನ್ಸುತ್ತೆ. ಈ ನಿಮ್ ಬೇಸ್ ವಾಯ್ಸು, ನಿಮ್ ಮೀಸೆ, ಕೆಂಪಾಗಿರೋ ನಿಮ್ ಮುಖ, ಕ್ಯೂಟ್ ಆಗಿರೋ ನಿಮ್ ಸ್ಮೈಲು ಎಲ್ಲಾನು ಸೇರಿ ನಾನು ಹುಚ್ಚಿ ಹೋಗ್ಬಿಟ್ಟಿದ್ದೀನಿ. ಗಂಡನ ಹುಚ್ಚು ನನಗೆ. ನನಗೂ ಅಷ್ಟೆ, ಹೆಂಡತಿ ಹುಚ್ಚು ಹಿಡಿದು ಬಿಟ್ಟಿದೆ. ನನ್ನ ಕೊನೆ ಉಸಿರಿರೋವರೆಗೂ. ಇನ್ನೊಂದ್ಸಲ ಆ ರೀತಿ ಮಾತಾಡ್ಬೇಡ, ನಂಗೆ ಬೇಜಾರಾಗುತ್ತೆ. ನಿಜವಾಗ್ಲೂ ಬೇಜಾರಾಯ್ತಾ? ತುಂಬಾನೇ. ತಪ್ಕೊಂಡ್ರೆ ಬೇಜಾರು ಹೋಗ್ಬೋದೇನೋ. ಏನೇ ಆಗಿದೆ ನಿನ್ಗೆ? ಮೂರೊತ್ತು ಹೀಗೆ ಮನೇಲೆ ಕೂತಿರ್ತಿಯಲ್ಲ, ಏನಾಯ್ತಮ್ಮ? ಅಮ್ಮ, ನಿಮ್ಗೆ ಗೊತ್ತಲ್ವಾ ನಂದೇನು ಆಫೀಸ್ ಕೆಲಸನ ಎವ್ರಿಡೇ ಇರಕ್ಕೆ. ಇವಾಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟು ಇಲ್ಲ, ಖಾಲಿ ಇದ್ದೀನಿ. ಅಲ್ಲ ಕಣೆ, ಅಷ್ಟು ಬ್ಯುಸಿ ಇರ್ತಿದ್ದೆ, ಇದ್ದಕ್ಕಿದ್ದಾಗೆ ಏನೂ ಇಲ್ಲ ಅಂತಂದ್ರೆ ಅದು ಹೇಗೆ ಸಾಧ್ಯ? ನಿಜ ಹೇಳು ಕಂದ, ಏನಾಗಿದೆ ನಿನಗೆ? ಅರೆ, ಏನು ಇಲ್ಲ ಅಂತ ಹೇಳದ್ನಲ್ಲಮ್ಮ, ಪದೇ ಪದೇ ಅದನ್ನೇ ಕೇಳ್ತಾ ಇರ್ತೀಯ. ನಿಂತ್ಕೊಂಡೆ ಇದೇನ್ರಿ ಆಗಿದೆ ಇವಳಿಗೆ? ಅಲ್ಲ, ನೀವಾದ್ರೂ ಒಂದ್ ಮಾತು ಕೇಳಬಾರ್ದ ಅವಳನ್ನ? ನಾನ್ ಕೇಳಿದ್ರೆ ಹೇಳ್ಬಿಡ್ತಾಳ? ನೀವ್ ಕೇಳಿದ್ರೆ ಹೇಳ್ದೆ, ನಾನ್ ಕೇಳಿದ್ರು ಹೇಳ್ತಿಲ್ಲ. ಅಟ್ಲೀಸ್ಟ್ ನೀವ್ ಕೇಳ್ತೀರಾ ಅಂತಂದ್ರೆ ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ. ನೀನೇ ಕೇಳ್ಕೊ. ರೀ, ಇವ್ಳು ನೋಡಿದ್ರೆ ಹಿಂಗ ಆಡ್ತಾಳೆ, ಇವ್ರು ನೋಡಿದ್ರೆ ಹಂಗ ಆಡ್ತಾರೆ. ಅಲ್ಲಿ ಸೊಸೆ ಒಂಥರ, ಮಗ ಇನ್ನೊಂಥರ. ಓ, ನನಗಂತೂ ತಲೆ ಕೆಟ್ಟೋಗಿದೆ. ಈ ಮನೇಲಿ ನಾನೊಬ್ಳೆ ಅನ್ಸುತ್ತೆ ನಾರ್ಮಲ್ ಆಗಿರೋದು. ನಾನು ಎಲ್ಲಾದ್ರೂ 15 ದಿವಸ ಹೊರಟೋಗ್ಬೇಕಪ್ಪ. ಹೋದ, ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದ, ಎಲ್ಲಿ ಹೋಗ್ತಾನೆ ಇವ? ಸ್ಕೂಲಿಗೆ ಬಂದಕ್ಕೆ ಫೂಲ್ ಆಗ್ಬಿಟ್ರಲ್ಲ. ಏನ್ರು ನೀವು? ನಾನ್ ನಿಮ್ ಟೀಚರ್ ಕೊಂಡ್ರು, ಒಂದ್ ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಬೇಡ ನಿಮ್ಗೆ? ರೆಸ್ಪೆಕ್ಟ್ ಅಂದ್ರೇನು ಸಾರ್? ಮಾವ ನನ್ನ ಸರಿಯಾಗೇ ತಗಲಾಕಿದ್ದಾರೆ. ಅಯ್ಯೋ ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನಾವೇನ್ ಮಾಡ್ಬೇಕು ಹೇಳಿ? ಏನ್ರು ಈ ತರ ಕೇಳ್ತಾ ಇದೀರಾ? ನೀವು SSLC ಫೇಲ್ ಆಗಿದ್ದೀರಾ ಕೊಂಡ್ರು, ಚೆನ್ನಾಗಿ ಓದ್ ಪಾಸ್ ಆಗ್ಬೇಕು. ಪಾಸ್ ಆಗಿ ಪಾಸ್ ಆದ್ರೆ ನೀವು ಕಾಲೇಜ್ಗೆ ಹೋಗ್ಬೋದಲ್ವಾ? ಕಾಲೇಜ್ಗೆ ಹೋಗಿ ಕಾಲೇಜ್ಗೆ ಹೋದ್ರೆ ಫಸ್ಟ್ ಇವ್ರ ದಾರಿಯಲ್ಲೇ ಹೋಗಿ ಆಮೇಲೆ ಇವ್ರನ್ನ ನನ್ನ ದಾರಿ ಕರ್ಕೊಂಬರ್ಬೇಕು. ನೀವು ಕಾಲೇಜ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಸ್ಕೂಲ್ ತರ ಅಲ್ಲ, ಇನ್ನೂ ಮಜಾ ಮಾಡ್ಬೇಕು ಕೊಂಡ್ರು. ಸ್ವಲ್ಪ ಅರ್ಥ ಮಾಡ್ಕೊಳ್ರು.
ನೋಡಿ ಈಗ ನೀವು ಮಜಾ ಮಾಡಿದ್ರೆ ಆಮೇಲೆ ಫ್ಯೂಚರಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಬಟ್ ಈಗ ಕಷ್ಟಪಟ್ಟರೆ ಫ್ಯೂಚರಲ್ಲಿ ನೀವು ಸುಖವಾಗಿರ್ಬೋದು. ಅದಕ್ಕೆ ಈಗ ನೀವು ಕಷ್ಟಪಟ್ಟು SSLC ಎಕ್ಸಾಮಲ್ಲಿ ಪಾಸ್ ಮಾಡಿದ್ರೆ ನಿಮ್ಮ ಫ್ಯೂಚರಲ್ಲಿ ಚೆನ್ನಾಗಿರ್ತೀರಾ. ಸುಬೇರಿ ಸರ್, ಏನ್ ಚೆನ್ನಾಗಿರ್ಬೋದು. ನಮ್ಮ ಅಪ್ಪನು ಆಗಿನ ಕಾಲದಲ್ಲಿ SLC ಪಾಸ್ ಮಾಡಿದ್ದ, ಇವಾಗ ಕೆಲಸ ಮಾಡಿ ಮಾಡಿನೇ ಮೇಲೆ ಹೊಂಟೋದ. ಏನು ನೀನು ಈ ತರ ಮಾತಾಡ್ತಾ ಇದೀಯಾ? ನಾನ್ ಸರ್ ಹೇಳ್ದೆ, ಇರತ್ತಾನೆ ಹೇಳ್ದೆ, ನಮ್ಮಪ್ಪ ಕೆಲಸ ಮಾಡಿ ಮಾಡಿನೇ ಸತ್ತೋದ ಸರ್. ಲೇ ಏನ್ರ ನೀವು, ನಿಮ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ವಲ್ಲ? ಸೀರಿಯಸ್ ಅಂದ್ರೆ ಏನು ಸಾರ್? ಸೀರಿಯಸ್ ಅಂದ್ರೆ ಯಾಕ್ ಸರ್, ನಿಮ್ಮ ಕನ್ನಡ ಬರಲ್ವಾ? ಏಯ್ ಬರ್ತೆ ಕಣೋ ಇರೋ. ಮತ್ತೆ ಹೇಳಿ. ಸೀರಿಯಸ್ನೆಸ್ ಅಂದ್ರೆ ಗಂಭೀರವಾಗಿರ್ಬೇಕು ಅಂತ. ಅದೇ ಕಣೋ, ನಾನು ಈಗ ಹೇಳೋಣ ಅಂತ ಇದ್ದೆ, ಅಷ್ಟೊಳಗೆ ನೀನೇ ಹೇಳ್ಬಿಟ್ಟೆ. ಅರ್ಥ ಆಯ್ತಾ? ಅಯ್ಯೋ, ನನಗೆ ಕನ್ನಡ ಬರಲ್ಲ ಅಂತ ಇವ್ರಿಗೆ ಗೊತ್ತಾಗೋಯ್ತಾ? ಸರಿ ಬಿಡಿ, ಅದೆಲ್ಲ ಬಿಟ್ಟಾಗಿ ಈಗ ಪಾಠ ಶುರು ಮಾಡೋಣ. ಸರ್ ಒಂದ್ ರಿಕ್ವೆಸ್ಟು ಸರ್. ರಿಕ್ವೆಸ್ಟ್ ಮತ್ತೇನ್ರು ನಿಮ್ದು ರಿಕ್ವೆಸ್ಟು? ಸರ್ ನಮ್ಮ ಮನೆಯಲ್ಲೂ ಓದು ಓದು ಅಂತ ತಲೆ ತಿಂತಾರೆ, ಇಲ್ಲಿ ನೀವು ಓದು ಓದು ಅಂತೀರಾ, ಎಷ್ಟಂತ ಓದುದು ಸರ್? ಓಹ್, ಅಷ್ಟೊಂದೆಲ್ಲ ಓದ್ಬಿಟ್ಟು ಯಾಕಂದ ನೀನು? ಅಷ್ಟೊಂದೆಲ್ಲ ಓದಿದ್ರೆ ಯಾಕಪ್ಪ ಫೇಲ್ ಆದೆ ನೀನು? ಸರ್ ನಾವು ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮ್ ಬರ್ತಿದ್ವಿ, ಅವರೇ ಚೆನ್ನಾಗಿ ಮಾರ್ಕ್ಸ್ ಕೊಡ್ಲಿಲ್ಲ, ಅದಕ್ಕೆ ಫೇಲ್ ಆಗಿದ್ದು. ನಾವೇನ್ ಮಾಡೋಣ ಸರ್? ಅಲ್ಲಿಗೆ ಇವ್ಯಾಲ್ಯೂಯೇಷನ್ ಮಾಡೋರೆ ಸರಿ ಇಲ್ಲ ಅಂತ ಆಯ್ತು ಅಲ್ವಾ? ಸರ್